ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ರೈತರ ಭೂ ಸ್ವಾಧೀನ ಮಾಡಲ್ಲ ಅಂದ್ರೆ ದೇವನಹಳ್ಳಿ ರೈತರಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಈ ನಿರ್ಧಾರ ಸಹಜವಾಗಿ ರೈತರಿಗೆ ಬಹಳ ಖುಷಿ ಕೊಟ್ಟಿದೆ ನಿಜ. ಆದ್ರೆ ಇದರಿಂದ ಬಂಡವಾಳ ಹೂಡಿಕೆದಾರರು ರಾಜ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾರೆ ಅನ್ನುವಂತ ಆತಂಕ ಕೂಡ ಮೂಡ್ತಾ ಇದೆ. ಇಂಥ ಹೊತ್ತಲ್ಲೇ ಇದಕ್ಕೆ ತುಪ್ಪ ಸುರಿತಾ ಇರುವಂತಹ ಆಂಧ್ರ ಸಚಿವ ನಾವು ಏರೋಸ್ಪೇಸ್ಗೆ ಜಾಗ ಕೊಡ್ತೀವಿ ಅಂತ ಟ್ವೀಟ್ ಮಾಡಿ ನಮ್ಮಲ್ಲಿನ ಉದ್ಯಮಿಗಳನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಭೂ ಸ್ವಾಧೀನ ವಿಚಾರ ಈಗ ಏರೋಸ್ಪೇಸ್ ಜಾಗದ ಯುದ್ಧವಾಗಿ ಬದಲಾಗ್ತಾ ಇದೆ. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಭೂ ಸ್ವಾಧೀನ ಕೈಬಿಟ್ಟ ಸರ್ಕಾರ, ಕರ್ನಾಟಕ ಆಂಧ್ರ ಮಧ್ಯೆ ಏರೋಸ್ಪೇಸ್ ಸಮರ. ಆಂಧ್ರ ಸಚಿವನ ಟ್ವೀಟ್ನಿಂದ ಏರೋಸ್ಪೇಸ್ ಫೈಟ್ಗೆ ತಿರುಗಿದ ಭೂ ಸ್ವಾಧೀನ ವಿಚಾರ. ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ, ಇಲ್ಲಂತಲ್ಲ ಅಂತ. ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ವೆಸ್ಟ್ ಬೆಂಗಾಲ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಕೊಡೋದಲ್ಲ. ಒಂದು ಕೈಗಾರಿಕೆಗಳು ಬೇರೆ ರಾಜ್ಯಕ್ಕೆ ಹೋಗಲು ಬಿಡಲು ಸಚಿವರ ಪಂಚ್. ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ಎಲ್ಲಿವರೆಗೆ ಜಮೀನು ಕೊಡ್ತೀರಿ ಹೇಳಿ. ಮತ್ತೆ ಒಂದಲ್ಲ ಎರಡಲ್ಲ 1777 ಎಕರೆ ಭೂಮಿ. ದೇವನಹಳ್ಳಿ ಬಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು ಈ ಭೂಮಿ ಉಳಿವಿಗಾಗಿ ಹೋರಾಟ ಮಾಡಿದ್ರು. ಏರೋಸ್ಪೇಸ್ ಪಾರ್ಕ್ ಆಗಿ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಈ ಭೂ ಸ್ವಾಧೀನದ ವಿರುದ್ಧ ರೈತರು ಹೋರಾಟ ನಡೆಸಿದ್ರು. ಅನ್ನದಾತರ ಕಿಚ್ಚಿಗೆ ಮಣಿದ ಸರ್ಕಾರ ಭೂ ಸ್ವಾಧೀನ ಕೈಬಿಟ್ಟಿತ್ತು. ನೋಟಿಫಿಕೇಶನ್ ಏನು ಹೊರಡಿಸಿದ್ದು ಸ್ವಾಧೀನಕ್ಕೆ ಅದನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದೇವೆ. ಇದು ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ಆದ್ರೆ ಈಗ ಇದೇ ವಿಚಾರ ಇಂಡಸ್ಟ್ರಿಗಳು ರಾಜ್ಯವನ್ನೇ ಬಿಟ್ಟು ಹೋಗ್ತಾವ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಹೀಗಾಗಿಯೇ ನಿನ್ನೆ ರೈತರ ಜೊತೆಗಿನ ಸಭೆಗೂ ಮುನ್ನ ಭೂ ಸ್ವಾಧೀನ ಕೈಬಿಡಲು ಕೆಲ ನಾಯಕರು ಆಕ್ಷೇಪ ಎತ್ತಿದ್ರು. ಅಷ್ಟೇ ಯಾಕೆ, ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕೈಗಾರಿಕೆ ಸಚಿವ MB ಪಾಟೀಲ್ ನಿನ್ನೆಯಷ್ಟೇ ಪಶ್ಚಿಮ ಬಂಗಾಳದ ಉದಾಹರಣೆ ಕೊಟ್ಟು ಎಚ್ಚರಿಕೆಯ ಮಾತುಗಳನ್ನಾಡಿದ್ರು. ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೆ ಒಂದು ಪ್ರಾಜೆಕ್ಟ್, ಟಾಟಾ ನ್ಯಾನೋ ಪ್ರಾಜೆಕ್ಟ್, ಅವಾಗ ಅಲ್ಲಿ ಪ್ರತಿಭಟನೆಯಾಗಿ ಆ ಟಾಟಾ ನ್ಯಾನೋ ಪ್ರಾಜೆಕ್ಟ್ನಿಂದ ಟಾಟಾದವ್ರು ಹಿಂಸರಿದ್ರು. ಇವತ್ತು 17 ವರ್ಷ ಆಯಿತು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು ದಿವಸ ಇಂಡಸ್ಟ್ರಿಗೆ ಹಿನ್ನಡೆ ಆಗಿದೆ. ಸೊ ಇದಾಗಬಾರ್ದು. ನಮ್ಮ ರಾಜ್ಯದಲ್ಲಿ ಇವತ್ತು ದಿವಸ ವಿಸ್ಟ್ ಬೆಂಗಾಲ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡೋದಲ್ಲ. ಹೀಗೆ ರಾಜ್ಯಕ್ಕೆ ಕಂಪನಿಗಳು ಬರಲು ಹಿಂದೇಟು ಹಾಕಬಹುದು ಅಂತ ಸಚಿವರು ಆತಂಕ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಾಗ್ತಿರೋ ಈ ಬೆಳವಣಿಗೆಗಳನ್ನು ಗಮನಿಸಿದ ಆಂಧ್ರ ಪ್ರದೇಶ ಕಂಪನಿಗಳನ್ನು ಸೆಳೆಯಲು ದಾಳ ಉರುಳಿಸಿದೆ. ಕರ್ನಾಟಕದ ಮೇಲಿನ ಹೂಡಿಕೆಗಳನ್ನು ತನ್ನತ್ತ ಸೆಳೆಯಲು ಆಂಧ್ರ ಸಚಿವ ಅದೊಂದು ಬಾಣ ಬಿಟ್ಟಿದ್ದಾರೆ. ಏರೋಸ್ಪೇಸ್ ಕಂಪನಿಗಳಿಗೆ ಆಂಧ್ರ ಸಚಿವ ಗಾಳ. ದೇವನಹಳ್ಳಿ ಭೂ ಸ್ವಾಧೀನ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಿಂದೆ ಸರಿದಿದ್ದೇ ತಡ. ಉದ್ಯಮಿಗಳಿಗೆ ಆಂಧ್ರ ಪ್ರದೇಶ ಗಾಳ ಹಾಕಿದೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಕಮ್ ಸಚಿವ ನಾರಾ ಲೋಕೇಶ್ ಏರೋಸ್ಪೇಸ್ ಕಂಪನಿಗಳಿಗೆ ಮುಕ್ತ ಆಹ್ವಾನ ನೀಡಿದ್ದಾರೆ. ಬೆಂಗಳೂರು ಪಕ್ಕದಲ್ಲೇ 8,000 ಎಕರೆ ಜಾಗ ನೀಡುವುದಾಗಿ ಆಹ್ವಾನ ನೀಡಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಹೂಡಿಕೆ ಮಾಡಲು ನಿಂತಿರೋ ಉದ್ಯಮಿಗಳನ್ನ ತನ್ನತ್ತ ಸೆಳೆಯೋ ಯತ್ನ ಮಾಡಿದ್ದಾರೆ. ಆತ್ಮೀಯ ಏರೋಸ್ಪೇಸ್ ಉದ್ಯಮ, ಇದರ ಬಗ್ಗೆ ಕೇಳಿ ಬೇಸರವಾಯಿತು. ನಿಮಗಾಗಿ ನನ್ನ ಬಳಿ ಒಂದು ಉಪಾಯವಿದೆ. ನೀವು ಉದ್ಯಮಕ್ಕಾಗಿ ಯಾಕೆ ಆಂಧ್ರ ಪ್ರದೇಶದತ್ತ ನೋಡಬಾರದು? ನಿಮಗಾಗಿ ನಮ್ಮ ಬಳಿ ಆಕರ್ಷಕ ಏರೋಸ್ಪೇಸ್ ನೀತಿ ಇದೆ. ಬೆಂಗಳೂರಿನ ಹೊರವಲಯದಲ್ಲೇ ಉತ್ತಮ ಬೆಲೆಗೆ 8,000 ಎಕರೆಗೂ ಅಧಿಕ ಭೂಮಿ ಬಳಕೆಗೆ ಸಿದ್ಧವಿದೆ. ಶೀಘ್ರದಲ್ಲೇ ನಿಮ್ಮನ್ನ ಮಾತುಕತೆಯ ಮೇಜಿನ ಬಳಿ ನೋಡುವ ಭರವಸೆ ಇದೆ. ಒಂದೇ ಒಂದು ಕಂಪನಿ ರಾಜ್ಯದಿಂದ ಹೋಗಲು ಬಿಡಲ್ಲ. ನಾರಾ ಲೋಕೇಶ್ರ ಈ ಮುಕ್ತ ಆಹ್ವಾನಕ್ಕೆ ಸಚಿವ MB ಪಾಟೀಲ್ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಭೂಮಿ ಇಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಕಂಪನಿ ಕೂಡ ರಾಜ್ಯ ಬಿಟ್ಟು ಹೋಗೋದಿಲ್ಲ ಅನ್ನೋ ಶಪಥ ಮಾಡಿದ್ದಾರೆ. ಟ್ವೀಟ್ ಮೂಲಕವೂ ನಾರಾ ಲೋಕೇಶ್ಗೆ ಸಂದೇಶ ಮುಟ್ಟಿಸಿದ್ದಾರೆ. ಕೇವಲ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರಿ ಇರಲಿ, ಅವರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನ ಅವರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ. ಭೂ ಸ್ವಾಧೀನ ಕೈಬಿಟ್ರು ಕೈಗಾರಿಕೆಗಳು ನಮ್ಮ ಕರ್ನಾಟಕದಿಂದ ಹೊರ ಹೋಗಲು ಬಿಡಲ್ಲ ಅನ್ನೋದು MB ಪಾಟೀಲ್ ವಾದ. ಆದ್ರೆ ಇದೇ ವಿಚಾರ ವಿಪಕ್ಷಕ್ಕೆ ಅಸ್ತ್ರವಾಗಿದ್ದು ಸಚಿವರನ್ನ ಎಲ್ಲಿ ಜಮೀನು ಕೊಡ್ತೀರಾ ಅಂತ ಪ್ರಶ್ನಿಸಿದೆ. ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟತೆ ಇದೆ ಅಂತೇಳಿ
ನನಗಂತೂ ಕಾಣಿಸ್ತಾ ಇಲ್ಲ. ರೈತರ ಹಿತ ಎಷ್ಟು ಮುಖ್ಯನೋ ಈ ರಾಜ್ಯದಲ್ಲಿ ಕೈಗಾರಿಕೆಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಎರಡೂ ಹೇಳ್ತಾರೆ, ಅವ್ರು ಬಿಡಿ. ನಾನು ಹೇಳಿದ್ದೀನಲ್ಲ, ನಾವು ಬಹಳ ಗಟ್ಟಿಯಾಗಿದ್ದೀವಿ. ಭೂಮಿ ಸಲುವಾಗಿ ಯಾವುದೇ ಒಂದು ಸಣ್ಣ ಇಂಡಸ್ಟ್ರಿ ಕೂಡ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗೋದಿಲ್ಲ. ಯಾರು ಕಾದು ಕುಳಿತಿದಾರೋ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತೀರಿ? ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ ಮತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ. ಆಂಧ್ರದ ಆಹ್ವಾನಕ್ಕೆ ಪರ ವಿರೋಧದ ಚರ್ಚೆ ಗರಿಗೆದರಿದೆ. ಸಚಿವ ಸಂತೋಷ್ ಲಾಡ್ ತಮ್ಮದೇ ಸ್ಟೈಲ್ನಲ್ಲಿ ಕಂಪನಿಗಳನ್ನ ಮೊದಲೇ ಕರೆಯಬೇಕಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಆದರೆ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಹೇಳಿಕೆಯಲ್ಲಿ ಸಾಫ್ಟ್ನೆಸ್ ಎದ್ದು ಕಾಣ್ತಿದೆ. ಈ ತರ ಸಂದರ್ಭದಲ್ಲಿ ಅವ್ರು ಯಾಕೆ ಕಳಿಸ್ಬೇಕು? ಮೊದಲೇ ಕರಿಬೋದಾಗಿತ್ತಲ್ಲ ಓಪನ್ ಆಗಿ. ಒಂದು ಎನಿವೇ ಇಟ್ಸ್ ಲೆಫ್ಟ್ ಟೈಮ್, ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನ ಹೋಗ್ಬೇಕಂತಂದ್ರೆ ಸುಮ್ಮನೆ ನಾವು ಲ್ಯಾಂಡ್ ಕೊಡ್ತೀವಿ ಬಾ ಅಂತೇಳಿ ಹೋಗೋದಿಲ್ಲ ಜನ. ಅಲ್ಲಿ ಮ್ಯಾನ್ ಪವರ್ ಬೇಕು, ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಬೇಕು, ವಿಚ್ ಐ ಡೋಂಟ್ ಸೇ ಇಟ್ ಇಸ್ ನಾಟ್ ದೇರ್ ಇನ್ ತೆಲಂಗಾಣ. ಪಕ್ಕದಲ್ಲಿ ರಾಜ್ಯದವರು ಬನ್ನಿ ನಮ್ಮ ಕಡೆ ಜಾಗ ಕೊಡ್ತೀವಿ ಅಂತ, ಅವ್ರದ್ದೆಲ್ಲ ಒಂದು ರೀತಿಯಲ್ಲಿ ಒಣ ಪ್ರದೇಶ, ಹಾಗಾಗಿ ಆ ಭೂಮಿಯನ್ನು ಅವರು ಇಂಡಸ್ಟ್ರಿ ಮಾಡೋದಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಸಹಜವಾಗಿ ಪಕ್ಕದ ರಾಜ್ಯದವ್ರು ಕಾಯ್ತಾ ಇರ್ತಾರೆ. ಅವ್ರ ಹಿಂದೆನೂ ಒಂದ್ಸಲಿ HAL ಸಂಬಂಧಪಟ್ಟಿದ್ದು ಯಾವುದನ್ನು ಒಂದನ್ನು ಚಂದ್ರಬಾಬು ನಾಯ್ಡು ಅವರೇ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಅಂತ ಕೇಳಿದ್ರು. ಭೂಸ್ವಾಧೀನ ಹಿಂಪಡೆಯುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಆದರೆ ಈ ಬೆಳವಣಿಗೆಯಿಂದ ಬಂಡವಾಳ ಹೂಡಿಕೆದಾರರು ಹಿಂದೇಟು ಹಾಕ್ತಾರೆಂಬ ಆತಂಕವನ್ನು ನಾಯಕರು ತೋಡಿಕೊಂಡಿದ್ದಾರೆ. ಇಂತಹ ಹೊತ್ತಲ್ಲಿ ಆಂಧ್ರಪ್ರದೇಶ ಸರ್ಕಾರ ಕರ್ನಾಟಕದ ಉದ್ಯಮಿಗಳನ್ನು ಸೆಳೆಯುವುದಕ್ಕೆ ಮುಂದಾಗಿರುವುದು ಜಟಾಪಟಿಗೆ ಕಾರಣವಾಗಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಸುನಿಲ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.